ನಮಸ್ಕಾರ ರೀ ಗುರುಗಳ, ಹೆಂಗದ್ರಿ? ಆರಾಮದ್ರಿ ಅಂತ ತಿಳ್ಕೊಂಡಿನಿ. ಮತ್ತೇನಿಲ್ಲ, ಸಮಾಚಾರ ಐತಿ. ಏನಪ್ಪಾ ಅಂತಂದ್ರ ನೀವು ನೋಡಕತ್ತಿರ್ಬೋದು ಸ್ವಲ್ಪ ಲೊಕೇಶನ್ ಯಾಕೋ ಚೇಂಜ್ ಕಾಣತೈತಿ ಅಂತೇಳಿ. ಹೌದು, ಲೊಕೇಶನ್ ಚೇಂಜ್ ಐತಿ. ಈಗ ಎಲ್ಲಿ ಬಂದಿವಿ ಅಂತಂದ್ರ ಸದ್ಯಕ್ಕೆ ಗೋವಾಕ್ಕೆ ಬಂದಿವಿ. ಸಡನ್ ಆಗಿ ಒಂದು ಟ್ರಿಪ್ ಮಾಡ್ಕೊಂಡ ಬರ್ಬೇಕಂತ ಹೇಳಿ ಬಂದುಬಿಟ್ಟಿವಿ. ನಿನ್ನೆ ರಾತ್ರಿ 11:30 ಮನೆ ಬಿಟ್ಟಿದ್ವಿ. ಕುಡುಚಿ ಅಂತ ಡೈರೆಕ್ಟ್ ಗೋವಾ ಟ್ರೈನ್ಗೆ ಬಂದಿದ್ವಿ. ಸೊ ಈಗ ಗೋವಾ ಮಡಗಾಂವ್ ಸ್ಟೇಷನ್ಗೆ ಇಳಿದಕ್ಕೆ ಈಗ ಅಲ್ಲಿಂದ ಬಸ್ ಸ್ಟ್ಯಾಂಡಿಗೆ ಬಂದ್ರೆ, ಬಸ್ ಸ್ಟ್ಯಾಂಡ್ ಮತ್ತು ಪಣಜಿಗೆ ಬಂದಿವಿ. ಪಣಜಿಯಿಂದ ಕಲ್ಲಂಗೋಡು ಬೀಚ್ಗೆ ಬಂದೀವಿ. ಈಗ ಈಗೆಲ್ಲ ಮಸ್ತ್ ಫಸ್ಟ್ ಕ್ಲಾಸ್ ಒಂದು ಮಸ್ತ್ ರೂಮ್ ಸಿಕ್ಕೈತಿ. 1000 ರೂಪಾಯಿಗೆ ಒಂದು AC ರೂಮ್ ಸಿಕ್ಕೈತಿ. ನೋಡ್ಬೋದು ನೀವು, ಚಲೋ ಐತಿ, ಅಗದಿ ಬೆಸ್ಟ್ ಐತಿ. ಸೊ ಈಗೆಲ್ಲ ಫ್ರೆಶ್ ಅಪ್ ಆಗಿ ರೆಡಿ ಆಕತ್ತೀವಿ ಬೀಚ್ ಕಡೆ ಹೋಗಾಕ. ನಿಮಗೂ ತೋರಿಸ್ತೀನಂತ ಹೀಗೆ ಬರ್ರಿ ಅಂತೇಳಿ ಕರ್ಯಾಕತ್ರು. ಅವ್ರ ಕಡೆ ನಮ್ಮ ಕನ್ನಡನ ಮಾತಾಡಕತ್ರು ಅಂತೇಳಿ ಅವ್ರ ತಕ್ಕ ಬಂದು ರೂಮ್ ಗಿಮ್ ನೋಡಿದು. ಮತ್ತು ಸ್ವಲ್ಪ ಒಂದು 200 ರೂಪಾಯಿ ಕನ್ಸೆಷನ್ ಮಾಡಿ ಒಂದು AC ರೂಮನ್ನು ಕೊಟ್ಟಾರು. ಸೊ ಮಾಡಿದ್ವಿ ಅಂತೀಗ. ಗುರುಗಳ ಈಗ ಭಾಳ ಕೆಟ್ಟ ಹಸುವಾಗಿತ್ತು. ನಾಷ್ಟ ಮಾಡಿದ್ವು, ಮಸಾಲೆ ದೋಸೆ ತಿಂದ ಈಗ ಬೀಚ್ ಕಡೆ ಹೊಂಟಿವಂತ. ಹೆಂಗಪ್ಪ ದೋಸ್ತ? ಹಿಂಗೆ ಸ್ಟ್ರೈಟ್ ಹೋದ್ರ ಬೀಚ್. ನೋಡೋಣ ಎಂಟ್ರಿ. ಹಡ್ಡ ಗುರುಗಳ ಬೀಚಿಗೆ ಅಂತೂ ಇಂತೂ ಬಂದು ಕೆಟ್ಟ ಬಿಸಲಾಗ. ಹಾಂ, ಏನು ಮಾಡ್ರಿ? ಅಂತ ಹರಿಸ್ತಾರಲ್ಲ, ಹರ್ಸತ್ತಾರ ಅಂತ. ಹಾಂ ಪುಗ್ಗ ಹರಿಸ್ತಾರ. ಚಪ್ರ ಅದು ಹಾಕ್ಯಾರ ಇಲ್ಲಿ ಮೊದಲಿಂದ ಅದಾವ, ನಮಗೆ ಗೊತ್ತಿಲ್ಲ, ನೋಡಿಲ್ಲ ಬಿಡ. ನಾನು ಭಾಳ ವರ್ಷ ಆತು ಬಂದ. ನೋಡಲಿ ಕಸ ಹೊಡಿಯತ್ತಾರ. ನೈ ಸರ್. ಈ ಬೋಟ್ನ್ಯಾಗ ಹೋಗ್ಬೇಕಂತ ಆಸೆ ಐತಿ. ನೋಡೋಣ, ಹೋಗೇ ಬಿಡುದ್ಲೆ. ಹಾ ಸರ್, ಅದೇ ಅಂಟೆ ನೋಡೋದು ಕರ್ನಾಟಕದಾಗ ತಕೊಂಡ್ಬೇಕು. आएगा और बोट में ओनली जाना ऐसा घूम के आएगा तो 300 में क्या क्या आता है बोले? पूरा डॉल्फिन साइट सीन आएगा। सेंट्रल जेल, लाइट हाउस, अगोड़ा फोर्ट, मीना मार्ट, ताज होटल, जिम्मी प्लेस, डॉल्फिन सब घुमा के लेके। और वाटर स्पोर्ट्स कुछ नहीं रहेगा उसमें? वाटर स्पोर्ट करेंगे वो इधर होगा। नहीं, वो 1000 रुपीज में रहेगा क्या? वो अलग रहेगा। ये डॉल्फिन साइट सीन है। डॉल्फिन दिखेगा? डॉल्फिन नहीं दिखेगा, पूरा पैसा रिफंड ये सब जा रहा है। ಇದ್ರ ಹೋಗ್ಬ ನಡ್ಲೆ. 1000 रुपीज ಭಾಳ ಆಗುತ್ತೆ. ಅಲ್ಲೇ 300 ಓನ್ಲಿ. 300 ಇಲ್ಲೇ ಅನ್ನೋದು. तो 300 वाला घूम मजा लेने है तो 2 घंटे के लिए जाओ, पूरा एंजॉयमेंट करके आएगा। 2 घंटेಗೆ 1000 ಒಬ್ಬರಿಗೆ. मैं डिस्काउंट करके बोला, और दूसरा 800 लोग मिलेगा ना 1500, 2500, 2000 से कम नहीं बोलेगा। 1000 ರೂಪಾಯಿಗೆ 2 ತಾಸು ಅಂತ ಡಾಲ್ಫಿನ್ ತೋರಿಸ್ತಾರಂತ. ಭಾಳ ರೇಟ. ಗುರುಗಳ 1500 ರೂಪಾಯಿಗೆ ವಾಟರ್ ಫಿಕ್ಸ್ ಆಗೈತಿ. 1-2 ತಾಸು ಅಂತ ಹೋಗೋದಂತ ಹೊಂಟೇವಿ. ನೋಡ್ರಿ, ಮಸ್ತ್ ಮಜಾ. अभी जब बोट चलेगा ना, हाँ देखो भैया, हाँ इधर रहेगा, तो बोट चलेगा ऐसा घूमेगा। अब यहाँ अच्छा हुआ। ಓಕೆ, ಇಲ್ಲಿ ಬರಲಿ. ಕುಂಡ್ರಲಿ ಬರಲಿ. एक सीट पे 2 लोग भैया। ಹಾಂ ಹಾಂ, ಆಮೇಲೆ ಹೇಳ್ತಾನೆ. ಕಡೆ ಬಾ ಮತ್ತೆ. ಅಲ್ಲ, ಅಲ್ಲಿ ಇಲ್ಲ, ಇಲ್ಲಿ ಬಾ. ನಡಿ. ಅಯ್ಯೋ
ನೆಕ್ಸ್ಟ್ ಟ್ರಿಪ್ ಹೋಗಿದ್ವಿ 8 ಬಸ್ ಆದ್ಮೇಲೆ ಹುಚ್ಚಿದೇನೆ मशीन में नहीं रहा लेकिन मशीन में तो हम लोग रहता है बिड़ाक तैयार करते तुम अभी आगे बैठ जाना एकदम बैठा है टोपी लगा के इसको हटा नहीं ओके अगर सीट पे जगह ಚೆನ್ನಾಗಿ ಮುಂದೆ ಕುಂದ್ಸಕತ್ತಾನ ಅವನೇ ಪಾಪ ಹೆಲ್ಪ್ ಮಾಡಕತ್ತಾನ ಆಲ್ರೆಡಿ ಎಲ್ಲ ಬುಕ್ ಆಗ್ಯಾವ ಈಗ ನಡುಕ ನಮಗೆ ಲಾಸ್ಟ್ ಬಸ್ ಸಿಕ್ಕೈತಿ ಅದಕ್ಕೆ ಅಲ್ಲಿ ಗುಂಡಕ್ರ ಅಂತ ಹೇಳ್ಯಾನು यार इतना टाइम लगा ये भाई ऊपर क्या हो जाए यार इतना देर तो भैया यार जल्दी चले यार ये पहले कहां था तो अर्ध ये सब हां कान है पे बंद आतले कान है पे गवड बिट्टार होतो बंद आता नहीं ले आ गया क्या ये डॉल्फिन एरिया है अयो पहले कतला आता ಮಾಡಿದ ಬರೋಬ್ಬರ ತಗೊಂಡ ಬಿತ್ತಲೇ ಐತೆ ಮೊಬೈಲ್ ಒಂದು ಬೂದಿತ್ತು ಹಂಚ್ಕಲೇ भैया वीडियो बना ले जा हमें भेज दे जा मोबाइल में हरिया हुआ एक तो है पिटान दूसरे चली के कहां बाटा ये बाटी या देखा ही बाटा मस्त मजा बराकती है वाटतं की नाही ಇದು ಬಿಚ್ಕೊಂಡೆಲ್ಲ ಕಿತ್ಕೊಂಡು ಹೋಗಿತ್ತು ಮತ್ತೆ ಕಟ್ಟಾಕತ್ತಾನ ಹುಡುಗ ಅಯ್ಯೋ ನಾವೆಲ್ಲಿ ಬಂದಾಗಿ ಬಿತ್ತ ನೋಡಕ್ ಅರ್ಧ ಬಂದು ಕೆಟ್ಟ ಮಳಮಾಸ ಆಯ್ತು ಹೊಟ್ಟಾಗೀಗ एक्साइटमेंट ಸ್ವಲ್ಪ ಕಡಿಮೆ ಆಯ್ತು ताज अच्छा अच्छा ताज होटल है ओके ओके ಇದು ತಾಜ್ ಹೋಟೆಲ್ ಅಂತದ ನೋಡ್ರಿ ಇದ अरे बोट आಗಿ ಹೋಯಿದ್ರಾ ಗೋವಾ ತಾಜ್ ಹೋಟೆಲ್ ಏನ್ಲೇ ತಾಜ್ ಹೋಟೆಲ್ ಗತಿ ಇಲ್ಲಲ್ಲ ಇಲ್ಲಿ ರೂಮ್ ಮಟ್ ಮಾಡಿದಂಗೆ ಕಾಣತಾವು भयंकर 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 सेंट्रल जेल ಅಂತೂ ಬಾಕಟ್ಲ ಬೀಚದಾಗ ಬಾರಿ ಜನ ಅವರು ಸೆಂಟ್ರಲ್ ಜೈಲ್ कहाँ है भाई विजय माल्या उसका ऊपर बहुत 70-80 फीट होगा उससे ज्यादा गहराई नहीं है
ಹುಡುಗ ರೆಸ್ಟ್ ಮಾಡೈತಿ ಈಗ ಫುಲ್ ಮಳೆ ಕೆತ್ತ ಬರತೈತಿ ಅದಕ್ಕೆ ಜರ ರೆಸ್ಟ್ ಮಾಡೈತಿ ಕೆಟ್ಟ ನನಗೂ ಮಳೆ ಸಾದೈತಿ ಖರೆ ಅಷ್ಟೇನಿಲ್ಲ ಹುಡುಗನಟ್ಟ लौटाक पर है वहाँ 75,000 प्रभाकर सर लगे चार्ज रहा 3 फुल्ली बेचवाए रहे एक को बेचता है बाहर से सीजन में आते हैं डॉल्फिन कहाँ है अच्छा ढूंढ सारे रहे ऐसा नहीं है ढूंढ सारे रहे ಡಾಲ್ಫಿನ್ ತೋರಿಸ್ತೀವಿ ಅದು ತೋರಿಸ್ತೀವಿ ಅಂತಾರ ಮಕ್ಕಳು ಇಲ್ಲಿ ನಡುವೆ ಬಂದೆ ಡಾಲ್ಫಿನ್ ಇವತ್ತು ಸುಟ್ಟಿ ತಗೊಂಡವು ಅದೇ ಹೇಳ್ತಾರ ನಾವು ಸೋಮತ್ ರೀಡಾಕ ಹಂಗ ಓಡಾಡಕ್ ಬರೋದು ನೋಡ್ರಿ ಲೇಟ ಕೊಂಡ್ರೋದು ಮಳಮಾಸ್ ಕೋತ್ ಕುಂಟ್ರದು ಉಲ್ಟಿ ಬಂದ್ರ ಉಲ್ಟಿ ಹೊಡಿಯೋದು ಹೋಗುದು ಅಷ್ಟ ಕೆಲಸ ಡಾಲ್ಫಿನ್ ಇಲ್ಲ ಏನಿಲ್ಲ ಸುಳ್ಳು ಹೇಳ್ತಾರ ಮಕ್ಕಳು ಡಾಲ್ಫಿನ್ ಹುಡುಕ್ಯಾಡ್ತಾರೆ ಈಗ ಒಂದು ಕಾಣೋಲು ಒಬ್ಬೊಬ್ರ ಕಾಣಕತ್ತಾವ ಒಬ್ಬರು ಕಾಣೋದು ಏನು ಗೊತ್ತಾವತ್ತು ಕರೆ ಯಾವುದು ಸುಳ್ಳು ಯಾವುದು ಅಂತ ಡಾಲ್ಫಿನ್ ಸಂಬಂಧ ವೇಟ್ ಮಾಡಕತ್ತಾರ ಇಲ್ಲಿ ये साफ झूठ बोलो हाँ चुप रहा राजू तितली रही I love you सारे कहाँ जाए पावर क्या 2,000 रुपये लिए हमने इनका अब काय दे रहा हिम्मत कुछ ना ನೋಡ್ರಿ ಇಲ್ಲಿ ಫುಲ್ ದಂಡಿಗೆಲ್ಲ ದೊಡ್ಡ ದೊಡ್ಡ ಅಲಿಗಳ लैंडिंग पाल के टीचर 5 से अब सब नहाए हड्डी हड्डी बड़ी चना है ना मार दिया खत्म हो गया ಬೆಂಡಿನ ಬೆಸ್ಟ್ ಬಲೆ और राजू है मोबाइल ये बनी को भेज के मार जवान छापका मार ए यस वास्तव में कहां गए ना ये काम चल रहा है तो ठीक है चला हो आतला 1 ಗಂಟೆ
चला हम का विलंब किया ಟೈಮಿಂಗ್ ಐತಿ ಖರೆ 300 ಚಲೋ ಅದ. ನಮಸ್ಕಾರ ರೀ. ಮತ್ತು ಈಗ ಫುಲ್ ಸ್ವಲ್ಪ ಬೋಟಿಂಗ್ ಗಿಟಿಂಗ್ ಮಾಡಿ ಈಗ ರೂಮಿಗೆ ಬಂದು ಸಾಕಾಗಿ ಹೋಯ್ತು. ಏನಂತ ಮಜಾ ಬರಲಿಲ್ಲ. ಹುಡುಗ ನೋಡಿದ್ವಿ ಪೇಷಂಟಾಗಿ ಬಂದು ಮಕ್ಕೊಂಡಿದ್ವಿ. ಉಲ್ಟಿ ಹೊಡೆದಿದ್ದ ಅದು ಸಮುದ್ರದಾಗ ಕೆಟ್ಟ ಮಸಾಕಿತ್ತು. ನನಗೇನು ಉಲ್ಟಿ ಆಗಲಿಲ್ಲ. ಸೊ ಪಾಪ ನಮ್ಮ ಹುಡುಗ ಭಾಳ ತ್ರಾಸಾಯ್ತು. ಸೊ ಅದಕ್ಕೆ ಮತ್ತೀಗ ಫ್ರೆಶ್ ಆಗಿ ಮತ್ತೀಗ ಸ್ವಲ್ಪ ಎಲ್ಲ ರೆಡಿಯಾಗಿ ಕುಂತೀವಿ. ಹುಡುಗ ರೆಸ್ಟ್ ಮಾಡಾಕತ್ತೈತಿ. ಬೋಟಿಂಗ್ ಹೆಂಗೆ ಸಿಕ್ತಂದ್ರೆ 1500 ರೂಪಾಯಿ ಇಬ್ಬರಿಗೆ. ಸೊ ಸುಮ್ಮನೆ ದಂಡಿಯಿಂದ ಒಯ್ತಾರೆ. ಒಂದು ಇಟ್ಟು ನಡ್ಕೋದಂಗೆ ಮಾಡಿ ದಂಡಿಯಿಂದ ಹಾಸಿ ಮತ್ತು ಹಂಗೆ ರೌಂಡ್ ಹೊಡ್ಸಿ ಬರ್ತಾರೆ. ಅಲ್ಲಿ ಹೋಗಿ ಮುಟ್ಟಿ ವಾಪಸ್ ಬರುತ್ತಾನ ಹೊಟ್ಯಾಗ ಗಾಡ ಗುಡು ಮಾಡಿ ಮಳಮಳಿಸಿ ಎಂಜಾಯ್ಮೆಂಟೆಲ್ಲ ಹೋಗಿಬಿಡುತ್ತೆ. ಏನು ಎಂಜಾಯ್ ಅನಿಸೋದಿಲ್ಲ. ಸೊ ನೀವು ಬೋಟಿಂಗ್ ಕುಂಟ್ರೋದಾದ್ರೆ ಏನು ಅಷ್ಟೇನು ಮಜಾ ಬರೋದಿಲ್ಲ. ಅಟ್ಟ ಹಿಂಗೆ ಈ ದಂಡಿಯಿಂದ ಒಂದು ಸ್ವಲ್ಪ ನಡ್ಕೋಗಿ ಅದೊಂದು 300 ರೂಪೀಸ್ ಒಂದು ಇರ್ತೈತಿ. ಅದು ಬೆಟರ್ ಅನಿಸ್ತೈತಿ. ಇದು 2 ತಾಸದ ಬೋಟಿಂಗ್ ಏನು ಅಷ್ಟೇ ಉಪಯೋಗ ಇಲ್ಲ. ಅಲ್ಲಿ ಡಾಲ್ಫಿನ್ ತೋರಿಸ್ತೀನಿ, ಅದು ತೋರಿಸ್ತೀನಿ, ಇದು ತೋರಿಸ್ತೀನಿ ಅಂತಾರೆ. ಏನು ಮಣ್ಣು ತೋರಿಸಂಗಿಲ್ಲ. ಸುಮ್ಮನೆ ಹಂಗೆ ಸೈಡ್ದಿಂದ ಒಯ್ತಾರೋ ಮತ್ತು ತಂದು ಬಿಡ್ತಾರೋ ಅಷ್ಟೇ. ಬೋಟಿಂಗ ಮಜಾ ಏನು ಬರೋದಿಲ್ಲ. ಹಿಂಗೆ ಬೋಟಿಂಗ್ ಎಕ್ಸ್ಪೀರಿಯೆನ್ಸ್ ಹೆಂಗೈತಿ, ಏನು ಎಫೆಕ್ಟಿವ್ ಇರಲಿಲ್ಲ ಅಂತ ಹೇಳ್ಕೊಂತ ನೋಡೋಣ. ಈಗ ಸ್ವಲ್ಪ ರೆಸ್ಟ್ ಮಾಡಿ ಮತ್ತು ಮುಂದಿನ ಪ್ಲ್ಯಾನ್ ಮಾಡೋಣ ಅಂತ. ಅಲ್ಲಿ ತನಕ ನಮಸ್ಕಾರ ರೀ. ಓ ಹೇಳಪ್ಪ. ಚೆನ್ನಾಗಿ ಊಟ ಮಾಡ್ಬರೋಣ ಬಾರೋ. ಬಾರ್ಲೆ ಹುಡುಗ ನೋಡ್ರಿ ಊಟಕ್ಕೆ ಬರಂಗಿಲ್ಲ ಅನ್ನತ್ತಿ. ಏನು ಮಾಡೋದು ಈಗ? ನಡೀತೈತಿ, ಏನು ಪ್ರಾಬ್ಲಮ್ ಇಲ್ಲ. ರೆಸ್ಟ್ ಮಾಡೋಣ ಸ್ವಲ್ಪ. ಈಗ ಸ್ವಲ್ಪ ಫ್ರೆಶ್ ಆಗಿ ಆರಾಮ್ಸಿರಿ ರೆಸ್ಟ್ ಮಾಡಿ ಮತ್ತೀಗ ಬೀಚ್ ಕಡೆ ಆರಾಮ್ಸ್ರಿ ಈಗ ಇಲ್ಲಿ ಕುಂತ ವ್ಯೂ ನೋಡಕತ್ತೀವಿ. ನೀವು ನೋಡ್ರಿ ಮಸ್ತ್ ಐತಿ. ಈಗ ಆರಾಮ್ಸರಿ ನಾಷ್ಟ ಗಿಷ್ಟ ಮಾಡಿ ಊಟ ಗಿಟ ಮಾಡಿ ಇಲ್ಲಿಂದ ಮತ್ತೆ ರೂಮ್ಗೆ ಹೋಗೋದೈತಿ. ಮತ್ತು ಮುಂದಿನ ಏನು ಹಾಕೈತಿ ನೋಡೋಣಂತ. ಅಲ್ಲಿ ತನಕ ಹಂಗೆ ನೋಡ್ಕೊಂತೀರ್ರಿ. ನೋಡ್ರಿ ಸಂಜೆ ವ್ಯೂ ಹೆಂಗೈತಿ. ಈಗ ಒಟ್ಟ ಫುಲ್ ಕತ್ಲಾಗಿತ್ತು ಸ್ವಲ್ಪ. ಹಾ ಏನು ಸ್ವರ್ಗ ಸುಖ. ಮಸ್ತ್ ಅಗದಿ ವ್ಯೂ. ಬೀಚ್ ಹಿಂಗೈತಿ ನೈಟ್ ವ್ಯೂ. ನೋಡಿ ಫುಲ್ ಡ್ಯಾನ್ಸಿಂಗ್. ಭಾರಿ ಮಜಾ ಬರೈತಿ ಮಸ್ತ್. ಬೆಳಿಗ್ಗೆ ಏನದ ಬೋಟ್ ಮಾಡಿದ್ದು ಭಾಳ ಬೇಜಾರಾಗಿತ್ತು. ಸೊ ಅದ ಈಗ ಇಲ್ಲಿ ಕವರ್ ಆಗಿತ್ತು. ಹೇಳಕ್ಕಾಗೋತು ಕೂತೇವೆ ಅವಾಗಿಂದ. ಹೋಗ್ಬೇಕಂದ್ರೆ ಆಗೋದು. ಇಬ್ರು ಕೂಡಿ ಬಂದೆವು. ಇಬ್ರು ಕೂಡಿ ಹೋಗೋದು. ಓಕೆನೋ ನೀ ಹೋಗಿ ಸ್ಯಾಟರ್ಡೆ ನೈಟ್ ಹೋಗೋಣ. ತಲೆ ಕೆಡ್ಸ್ಕೋಬೇಡ. ಸ್ಯಾಟರ್ಡೆ ನೈಟಿಗೆ ಹೋಗೋದಿತ್ತು. ಈಗ ಹೇಳಕ್ಕಾಗೋತು ಕೂತೇವು. ಹೋಗೋಣ ಅಂತೇಳಿ ಈಗ ಅರ್ಧ ತಾಸು ಆಯ್ತು. ಇಲ್ಲಾಂದ್ರೆ ಏನೋ ಅರ್ಧ ತಾಸ್ಕೊಂಡ್ರು ಊಟ ಮಾಡಿ ಮಕ್ಕೊಂಡು ಬಿಡೋದು. ಚಾಯ್ಸ್ ಇಸ್ ಯುವರ್ಸ್. हेलो साहब, वीडियो टेबल दे रहे किधर? इधर है मामा, टेबल लगा दो.
ಮತ್ತೆ ಈಗ ರೂಮಿಗೆ ಬಂದ್ವಿ. ಈಗ ಫುಲ್ ಫ್ರೆಶ್, ಮತ್ತೊಂದ್ಸಲ ಮತ್ತೆ ಫ್ರೆಶ್ ಆಗಿದ್ವು. ಇನ್ನು ಸ್ಯಾಟರ್ಡೆ ನೈಟ್ ಐತತ್ತ ಅಲ್ಲೆಟ್ ಹೋಗಿ, ಸ್ಯಾಟರ್ಡೆ ಮಾರ್ಕೆಟೇನೆ ಅಲ್ಲೆಟ್ ಹೋಗಿ ಹೆಂಗೆ ಏನೈತೇನೆ ಮ್ಯೂಸಿಕ್ ಏನೋ ಇರ್ತೈತತ್ತೆ ನೋಡಿ ಮತ್ತೆ ರೂಮಿಗೆ ಬರೋಣಂತೆ. ನೋಡ್ರಿ ಅಲ್ಲಿ ಹೋಗಿ ಏನಂತೆ ಹೆಂಗೈತೆ ತೋರಿಸ್ತಾನಂತ. ಅಲ್ಲಿ ತನಕ ಮಳಿ ಬರಾಕೈತ್ರಿ, ಮಳಿ ಬರಾಕೈತು. ಎಲ್ಲಿ ಮಳಿ ಇಂಥ ಬೇಸಿಗೆಗ ಇಲ್ಲ. ನಡಿಯಪ್ಪ. ಈಗ ಒಂದು 350 ರೂಪಾಯಿ ಕೊಟ್ಟ ಒಂದು ಗಾಡಿ ತೊಗೊಂಡೆವು. ಬಾಡಿಗೆ ವೆಸ್ಪಾ ಐತಿ. ಸೊ ತೊಗೊಳಕ್ಕಿಂತ ಮೊದಲು ಅದನ್ನೆಲ್ಲ ವಿಡಿಯೋ ಮಾಡ್ಕೊಂಡು ಇಟ್ಕೊಳ್ಳೋದು. ಎಲ್ಲಿ ಸ್ಕ್ರ್ಯಾಚ್ ಕಿಚ್ಚಿದಾವನೇನ ಮೊದಲ, ಆಮೇಲೆ ಹೊಸ ಸ್ಕ್ರ್ಯಾಚ್ ಅದು ಆದ್ರೆ ಗೊತ್ತಾಗಲ್ಲ ಅಂತೇಳಿ ಎಲ್ಲ ವಿಡಿಯೋ ಮಾಡ್ಕೊಂಡು ಈಗ ಹೊಂಟಿವಂತ ಸ್ಯಾಟರ್ಡೆ ನೈಟ್ಗೆ. ಗುರುಗಳ ಈಗ ಸ್ಯಾಟರ್ಡೆ ನೈಟ್ ಬಂದ್ವಿ. ಫುಲ್ ಕಾರ್ ಗಾಡಿ ಬೈಕ ಫುಲ್ ಅಂದ್ರೆ ಫುಲ್. ಇಲ್ಲಿ ಹೊರಗಿಂದ ನೋಡಿರಂತೂ ಸೇಲ್ ಗತೆ ಅನ್ಸಾದೈತಿ. ಒಳಗೆ ಹೋಗಿ ನೋಡ್ಬೇಕೇನು. ಸುಮ್ ಮ್ಯೂಸಿಕ್ ಐತೆ ಅಂತ ಬಂದಿವಿ. ಜಾತ್ರೆ ಇದ್ದಂಗೆ ಐತಿ. ಮ್ಯೂಸಿಕ್ ಕಡೆ ಹೋಗೋಣ ಚೆನ್ನಾಗಿ. ಮೇನ್ ಮ್ಯೂಸಿಕ್ ಅದು ಇರ್ತೈತಿ ಅಂತ ಬಂದೈತಿ. ಸ್ಯಾಟರ್ಡೆ ನೈಟ್ ಅಂದ್ರೆ ಇದು ಸೇಲ್ ಗೆಲ್ಲಿತ್ತು ಅಂದ್ರೆ ಗೋಳ. ಕಬ್ಬಿನ ಕುಡಿಮಲೆ ಎಲ್ಲ ಮತ್ತೇನು ಮಾಡವ. ಕಪ್ಪಲೆ ಎಂಜಾಯ್ ಅಡ್ಡು ಹಾಕವು 2 in 1. ಓ ಇದ ಮ್ಯೂಸಿಕ್ ನೋಡಪ್ಪ. ಇದ ಮ್ಯೂಸಿಕ್. ಇದು ವೇಸ್ಟ್ ಬಿಡ್ಲಿ. ಅದು ಇದೇನು ಸೇಲ್ ನೋಡ್ದೇನು ಅವನು. ನಾವು ಏನ್ರ ತೊಗೊಳಾರದ್ರಪ್ಪ ಇದು ಬರಾಕ. ಇಲ್ಲೇನು ನಾವು ನೋಡಕ್ಕೆ ಬಂದೀವಿ. ಇಲ್ಲಿ ಸೇಲ್ದಾಗ ಇಲ್ಲೇನು ತೊಗೊಳೋದಿ. ಏನಂದ್ರು ರಾತ್ರಿ ಬೀಚ್ ಒಳಗೆ ಕೊಂಡೋದು ಬೇರೆ ಬಿಡ್ಲಿ. ಅದ ಬೆಸ್ಟ್. ಇದಕ್ಕಿಂತ ಮಸ್ತ್ ಎಂಜಾಯ್ ಆಗತ್ತಿತ್ತಲ್ಲಿ. ಇದು ಇಲ್ಲಿ ಐತೆ ನೋಡೋ ಹೊಲಿ. ಇದು ಬೇಕಾಗಿತ್ತು ಲೈವ್ ಬೇಕಾಗಿತ್ತು ನಮಗೆ. ಇಂಪಾರ್ಟೆಂಟ್ ಇದು. ಇದ್ರ ಸಂಬಂಧ ಕಾಯ್ತಿದ್ನ ಸಮಾಧಾನ ಆತಿ. Yes. ಒಂದು ಸಾಂಗ್ ಮುಗಿತೀಗ. ಎಣ್ಣೆ ಹೊಡ್ರಿ. ಮತ್ತ ಆ ಕಡೆ ಮೋತಿ ಮಾಡಿದ್ಲ ದೇವ್. ನಾವ್ ಈ ಕಡೆ ಬರೋಣ. ಕೈಲೇ ನನ್ನ ಫೀಸ್
ಆಯ್ತು ನಮಗ್ ಗೊತ್ತಾಗತ್ತ ನೋಡ್ಲಿ ಗೊತ್ತಾದವ್ರು ಕುಡಿಯಾಕತ್ರ ನೋಡಲಿ 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 Nagin dance, Nagin music. ಈಗ ಮುಗಿತು ಮ್ಯಾಗಿ ತಿಂದು ವಿಡಿಯೋ ನಿಮ್ಗೆ ತೋರಿಸೋದು ನೆನಪಾಗಲಿಲ್ಲ ಮಾರ್ತಕ್ಕೆ ಸಂಘ ತಿಂದು ಈಗ ಹೊಂಟಿವಿ ಹಸು ಭಾಳ ಆಗಿತ್ತು ಅಂತೇಳಿ ನೆನಪಾಗಲಿಲ್ಲ ಈಗ ಮತ್ತೆ ಬೀಚ್ ಕಡೆ ಹೊಂಟಿವಿ ಅಂತ ನೋಡೋಣ ಮತ್ತೆ ಹೊಳ್ಸಿವ್ ರೂಮ್ ಕಡೆ ಗಾಡಿ ಎಲ್ಲಿ ಹೋಗ್ತದೆ ನೋಡೋಣ ಈಗ ಮತ್ತೆ ಬೀಚ್ಗೆ ಬಂದ ಕುಂತ್ಬಿಟ್ಟೇವಿ ರಾತ್ರಿ ಟೈಮ್ ಆಗೈತಿ ಈಗ 10 ಗಂಟೆ ಆಗೈತಿ 10:30 ಆಗೈತಿ ಸೊ ಲಾಸ್ಟ್ ಫೈನಲ್ ಮತ್ತು ಮರಳಿ ಬೀಚಿಗೆ ಬಂದು ಕುಂತೀವಿ ಮಸ್ತ್ ಆರಾಮೈತಿ ನಮ್ಮ ಮಂದಿ 10:30 ಆದರೂ ಇನ್ನೂ ಮಂದಿ ಅದಾರ ಫುಲ್ಲ ಮಂದಿ ಜೋಡಿ ಅದಕ್ಕೆ ನಾವು ಅದೇವಿ
ಬುದ್ಧಿನ ಅಳಗ್ಯಾಡವತ್ತು ನಾವು ಜನ ಅಳಗ್ಯಾಡಿದ್ವಿ ಈಗ. ಗುಡ್ ಮಾರ್ನಿಂಗ್ ರೀ ಇವ್ರುಗಳ, ನಮಸ್ಕಾರ ರೀ. ಮತ್ತು ಬೆಳಕಾತು, ಆರಾಮ್ ಫುಲ್ ಸುಸ್ತಾಗಿ ನಿನ್ನೆ ಮಲ್ಕೊಂಡ್ಬಿಟ್ಟಿದ್ದು. ಸೊ ಈಗ ಎದ್ದ ಮತ್ತು ಒಂದು ರೌಂಡ್ ಹೋಗಿ ನಾಷ್ಟ ಗಿಷ್ಟ ಮಾಡಿ ಬಂದು ಅಲ್ಲಿ ಬೀಚ್ ಬಾಜುಕನ ಒಂದು ಅವಲಕ್ಕಿ ನಾಷ್ಟ ಇತ್ತು, ಮಸ್ತ್ ಇತ್ತು. ಮನೆಗತೆ ಮಾಡಿದ್ರು, ಅಲ್ಲಿ ಕಟ್ಟದ ಬಂದೇವಿ. ಈಗ ಮತ್ತಿನ್ನು ಬೀಚಿಗೆ ಹೋಗಿ ಜಳಕ ಮಾಡಕ್ಕೆ ಹೋಗ್ತೀವಿ. ಮೊಬೈಲ್ ಎಲ್ಲ ಇಲ್ಲೇ ಇಟ್ಟ ಬೀಚಿಗೆ ಹೊಂಟಿವಂತ ಜಳಕ ಮಾಡಿ ಮತ್ತೆ ಬರ್ತೇನೆ ಅಲ್ಲಿ ತನಕ. ನೀವು ಬಂದಾಗ ಅಲ್ಲಿ ಕಲ್ಲಂಗೂಡ ಬೀಚ್ ಬಾಜುಕನ ಅಗದಿ ಬಾಜುಕ ಒಬ್ಬರು ಆಂಟಿ ಇರ್ತಾರು. ಮನೆ ಊಟ ಇರ್ತೈತಿ, ಮನೆ ನಾಷ್ಟ ಇರ್ತೈತಿ. ಅಗದಿ ಮಸ್ತ್ ಅವಲಕ್ಕಿ, ವಡಾ, ರೈಸ ಎಲ್ಲ ಸಿಗ್ತೈತಿ. ಮಸ್ತ್ ಮಾಡಿರ್ತಾರೋ, ಅಲ್ಲೇ ತಿನ್ನಿರಿ. ಅಲ್ಲಿ ಬಿಟ್ಟು ಹೊರಗೆ ತಿಂದ್ರಂದ್ರೆ 100 ರೂಪಾಯಿ 200 ರೂಪಾಯಿ ಕೊಡೋದಾಕೈತಿ. ಅಲ್ಲಿ ತಿಂದ್ರಂದ್ರೆ 50 ರೂಪಾಯಿಗೆ ಅವಲಕ್ಕಿ ಬರ್ತೈತಿ, 50 ರೂಪಾಯಿಗೆ ವಡಾಪಾವ, 50 ರೂಪಾಯಿಗೆ ರೈಸ ಮಸ್ತ್ ಇರ್ತೈತಿ. ಅಲ್ಲಿ ಬಂದಾಗ ಅಲ್ಲೇ ತಿನ್ನಿರಿ ಅಂತ ಹೇಳ್ಕೊಂತ ನಮಸ್ಕಾರ ರೀ. ಮತ್ತೀಗ ಫ್ರೆಶ್ ಆಗಿ ಊಟಕ್ಕೆ ಬಂದೀವಿ. ಸೊ ಈಗ ನೋಡ್ರಿ ಸಾಯಿ ದರ್ಶನ್ ಅಂತೇಳಿ ಹೋಟೆಲ್ ಐತಿ. ನಾ ಇಲ್ಲಿ ಬಂದೀನಿ ವೆಜ್ ತಿನ್ನಕ್ಕೆ. ನಮ್ಮ ಹುಡುಗು ಈಗ ನಾನ್ ವೆಜ್ ಕಟ್ಟಾಕ್ ಹೋಗೈತಿ, ಅದಕ್ಕೆ ನಾ ಇಲ್ಲಿ ವೆಜ್ ತಿನ್ನಕತ್ತೀನಿ. ನೋಡ್ರಿ 180 ರೂಪಾಯಿ. ಇಲ್ಲಿ ಮೆನು ಕಾರ್ಡ್ದಾಗ ನೋಡ್ರಿ ಇಲ್ಲಿ ಹೆಂಗೈತಿ, ಕಾಡಕ್ಕೆ ಮಸ್ತ್ ಐತಿ. ಬಟ್ ಒಂದು 300 ಐತಿ, ಒಂದು 180 ಐತಿ. ಇದು 180 ಐತಿ. 300 ಕೊಟ್ಟರು ಅದ್ರಾಗ ಚಿತ್ರ ಇದ್ದಂಗೆ ಬರೋದಿಲ್ಲ ನಿಮಗೆ, ಗೊತ್ತೈತಿ. ಇದು ಗೋವಾ ಐತಿ, ಅದಕ್ಕೆ ಸಿಕ್ಕದ ಶಿವಾಯನಮ್ಮ ಅಂಥೇಳಿ ಕಟ್ಟಾಕತ್ತೀವಿ. ನಮಸ್ಕಾರ ರೀ. ಮತ್ತು ಏನಪ್ಪ ಅಂತಂದ್ರೆ ಮತ್ತು ನೈಟ್ ಕ್ಯಾಂಡಲ್ ಡಿನ್ನರ್ ಮಾಡಕ್ಕಂತೇಳಿ ನಿನ್ನೆ ಸ್ವಲ್ಪ ರುಚಿ ಹತ್ತಾನ. ಮತ್ತು ಇವತ್ತು ಬೇರೆ ಬೀಚಿಗೆ ಹೊಂಟೀವಿ. ಮಸ್ತ್ ಮಜಾ ಬಂದಿತ್ತು ನಿನ್ನೆ, ಅದಕ್ಕೆ ಮತ್ತೀಗ ಬೇರೆ ಬೀಚಿಗೆ ಹೊಂಟೀವಿ. ಈಗ ಕಲ್ಲಂಗೂಡು ಬೀಚ್ದಾಗಿದ್ದು ಇನ್ನು ಬಾಗ ಬೀಚ್ ಕಡೆ ಹೊಂಟೀವಿ. ಒಂದು 2-3 ಬೀಚ್ ಅದಾವು, ಈ ಕಡೆ ಒಂದು 2-3 ಬೀಚ್ ಅದಾವು. ಇದ್ರಾಗ ಯಾವ್ದು ಮತ್ತೆ ಚಲೋ ಅನಿಸ್ತೈತಪ್ಪ ಆ ಥರ ಅಲ್ಲಿ ಸಿಟ್ಟಿಂಗ್ ಗೊತ್ತು ಆರಾಮ್ಸರಿ ಮಜಾ ಮಾಡಿ ಬರ್ಬೇಕಂತೇಳಿ ಹೊಂಟೀವಿ. ದಿವಸದಾಗಂದ್ರೆ ಇದ ಮಜಾ ಅನ್ನಿಸ್ತು. ರಾತ್ರಿ ಕ್ಯಾಂಡಲ್ ಡಿನ್ನರ ಆರಾಮ್ಸರಿ ಊಟ ಸ್ನ್ಯಾಕ್ಸ್ ತಿನ್ನೋದು ಮಾಡೋದು ಭಾರಿ ಅನ್ನಿಸ್ತು. ಅಷ್ಟೇ ಬೀಚ್ ನೋಡ್ಕೋತ ನಮ್ಮ ಸೂಪರ್ ಮಸ್ತ್ ಅಗದಿ ಮಸ್ತ್ ಐತಿ. ಮಸ್ತ್ ಸನ್ಸೆಟ್ ನೋಡ್ರಿ ಗಾಯ್ಸ್. ಬೀಚ ಇಲ್ಲೇನು ಬರೀ ಸೌಂಡ್ ಹೆವಿ. ಇದಕ್ಕಿಂತ ಕಲ್ಲಂಗೂಡು ಬೀಚ್ ಬೆಸ್ಟ್ ಅನ್ಸೈತಿ. ಇಲ್ಲಿ ಭಾಳ ಹೊಲಸ ಕಾಗದು ಕಸ ಕಡ್ಡಿ ಭಾಳ ಐತಿ ಇಲ್ಲೆಲ್ಲ. ಮತ್ತೇನು ಶಾಂತಿ ನೆಮ್ಮದಿ ಅನ್ನೋದು ಇಲ್ಲಿ ಕಾಣುವತ್ತು. ಖರೆ ಮಂದಿ ಏನೋ ಗೊತ್ತಿಲ್ಲ, ಇಲ್ಲಿ ಮಾತ್ರ ಭಾಳ ಮಂದಿ ಐತಿ ಆ ಕಡೆಗಿಂತ. ಜಾತ್ರೆ ಹಿಡಿಸಾರ್ಲಿ ಇಲ್ಲಿ ಒಟ್ಟ ಮಲೈನ್ ಮಂಗಸುಳಿ ಮಲೈನ್ ಜಾತ್ರೆ ಆಗೈತಿ. ನೋಡಿಲ್ಲ ಸೌಂಡ ಅಲ್ಲೊಂದು ಸೌಂಡ್ ಬೇರೆ ಐತಿ, ಇಲ್ಲೊಂದು ಸೌಂಡ್ ಬೇರೆ. ನೆಮ್ಮದಿ ಶಾಂತಿ ಅನ್ನೋದು ಇದಿಲ್ಲ. ಒದರ ನೀ ಇಲ್ಲಿ ವಿಡಿಯೋದಾಗ ನೀ ಇನ್ನೊಂದು ನಾಲ್ಕು ಬೇಗಳ ಇವನ್ ಕೆಟ್ಟ ಮಂದಿ ಐತ್ಲೆ ಇಲ್ಲ ನೋಡ. ಚಲೋ ಇಲ್ಲ ಅಂದ್ರೆ ಕಡೆ ಹತ್ತಿರ್ತೈತನ ಮಂದಿ, ಚಲೋ ಇದ್ದ ಕಡೆ ಕಡಿಮೆ ಇರ್ತೈತಿ. ಯಾವುದು ಆಗ್ಲಿ ಹಂಗ ಹೋಗ್ಲಿ ಜನ ಜಾತ್ರೆ, ಬಾಗಾ ಬೀಚ್ ಜಾತ್ರೆ. ಇಟ್ಟು ಜಾತ್ರೆಯಾಗ ಸಮಾಧಾನ ಇರೋದಿಲ್ಲ. ನೋಡಿಲ್ಲ ಎಷ್ಟು ಹೊಲಸ ನಾವು ಕೆಟ್ಟಪ್ಪ.
ಪೆಟ್ರೋಲ್ ಹೊಸವರ ಐತಲ್ಲೋ. ಫೋಟೋಗಳಿಗೆ ಹಾಕತ್ತಾರ ನೋಡ್ರಿ. ಫೋಟೋ ರೀಲ್ಸ್ ನಡೆದಿದೆ ಇಲ್ಲಿ ನೋಡ್ರಿ. ಸೆಟಪ್ ಮಾಡಿ ಇಲ್ಲಿ ಸೆಲ್ಫಿ. ಬರೇ ಅಡ್ಡ ಬಾಲನಿ. ಇದು ಎಡಿಟ್ ಮಾಡುತ್ತಾನ ಸತ್ಯ ಚೆನ್ನಾಗಿರ್ತಾನ. ಹೇಳು ಇಲ್ಲೇ ಕೊಂಡ್ತಿದ್ದು ಕರೆ ಏನು ಕೆಟ್ಟ ಸೌಂಡ ಏನಿದೆ. ಬರ್ಗೆತಾವ ಒಬ್ರು ಇಟ್ಟು ಹೆವಿ ಇರಾಕಿಲ್ಲ ಓಪ. ನೋಡಿದ್ ಏನು ಕೆಟ್ಟ ಸೌಂಡ್ ಗುರುಗಳ. ಇದೇನು ವ್ಯೂ ಐತ್ಲ ಇದ. ಅಗದಿ ಮಸ್ತ್ ಅಂದ್ರೆ ಮಸ್ತ್ ಎಂಜಾಯ್ ಆಕತಿ ಇಲ್ಲಿ. ಅಗದಿ ಫುಲ್ ಚೇರ್ ಗೀರ್ ಕೊಡ್ತಾರೋ. ಆರಾಮ್ ಕೂತ್ರಿ ಅಂದ್ರೆ ನಿಮಗೆ ರಾತ್ರಿ ಬಾರ ಅಲ್ಲ ಏಕಲ್ಲ ಜೋನಾದ್ರೂ ಬೇಸರ ಬರಂಗಿಲ್ಲ. ಇಲ್ಲಿ ಅಲೆಗಳು ನೋಡ್ಕೊಂತ ಸಮುದ್ರ ನೋಡ್ಕೊಂತ ಕೂತ್ರಿ ಅಂದ್ರೆ ಆಹಾ ಸ್ವರ್ಗ ಸುಖವೇ ಸುಖ. ತೋರಿಸ್ತಾನೆ ನೋಡ್ರಿ ಸ್ವರ್ಗ. ನೋಡಿ ಅಲೆ ಹೆಂಗೆ ಬರಾಕ್ತಾವ ನೋಡ್ರಿ. ಮಸ್ತ್ ಮಜಾ ಬರ್ತೈತಿ. ಎಷ್ಟು ಕೂತ್ರೂ ಬೇಸರ ಆಗಂಗಿಲ್ಲ. ಗೋವಾದಾಗ ಏನು ಮಾಡೋದು ಬೇಡ. ಇದಷ್ಟು ಮಾಡ್ರ ಸೊಗೆ ಮುಗ್ಯತ್ ಆರಾಮ್ ಸ್ವರ್ಗನ. ಅಷ್ಟು ಪೀಸ್ಫುಲ್ ಆಗಿರ್ತೈತಿ. ನಾ ಅಂತೂ ಫುಲ್ ಎಂಜಾಯ್ ಮಾಡಕತ್ತೀನಿ. ನೀವು ಬಂದಾಗ ನೀವು ಎಂಜಾಯ್ ಮಾಡ್ರಿ ಅಂತ ತಿಳ್ಕೊಂತ ಮತ್ತೆ ಸಿಗುನಂತ ನೆಕ್ಸ್ಟ್ ಕ್ಲಿಪ್. ಬಾಯ್. ನೋಡ್ರಿ ಗುರುಗಳ ರಾತ್ರಿ 12 ಗಂಟೆ ಆಗೈತಿ. ಕರೆ ಜಳಕ ಮಾಡೋರು ಮಾಡಾಕತ್ತಾರ. ನೀರ್ನಾಗ ಓಡಾಡೋರು ಓಡಾಕತ್ತಾರ. ಪಟಾಕ್ಷಿ ಹಾರ್ಸೋರು ಹಾರ್ಸಾಕತ್ತಾರು. ಕುಂತ ಕುಡಿಯೋರು ಕುಡಿಯಾಕತ್ತಾರು. ಅಬ್ಬಬ್ಬಬ್ಬಬ್ಬಬ್ಬ ನೋಡ್ರಿ. ನನಗತ್ತೆ ನೀರು ನೋಡ್ಕೊಂತ ಅಡ್ಡಾಡೋರು ಅಡ್ಡಾಡಕತ್ತಾರು. ಭಾರಿ ಗೋವಾ ಬಿಡ್ರಿ. ಫುಲ್ ಇಲ್ಲಿ ತನಕ ಬರಾಕ್ತಿದ್ವು ಅಲೆಗಳ. ಈಗ ಮತ್ತೆ ಕತ್ಲಾದಂಗೆ ಕಡಿಮೆ ಆಗೋದು, ಮತ್ತೆ ಬೆಳಕಾದಂಗೆ ಹೆಚ್ಚಾಗೋದು ಆಗ್ತಿರ್ತಾವು. ಭಾರಿ ದೊಡ್ಡ ದೊಡ್ಡ ಅಲೆಗಳ. ನಮ್ಮ ದೋಸ್ತಿಗೆ ಹೋಗಿ ಆರಾಮ ವಾಟ್ ಹಿಡ್ದಾನೀಗ ಮಲ್ಕೊಂಡ. ನಾವು ಹೋಗಿ ನಾ ಒಬ್ಬ ಎಂಜಾಯ್ ಮಾಡಕತ್ತೀನಿ ಫುಲ್ಲ. ಆದರೂ ಬಿಟ್ಟು ಹೋಗಕ್ಕಂತೂ ಮನಸ್ಸಾಗುವಂಥ ಬೀಚ. ಅದಕ್ಕೆ ಅವನ ದೋಸ್ತ ಹೋಗ್ಬಿಟ್ಟಾನೀಗ. ನಾ ಒಬ್ಬ ತುಂಬ ನಿಂತುಬಿಟ್ಟೆ. ನೀವು ನೀರು ನೋಡ್ಕೋತ ನೋಡ್ರಿ. ಭಾರ ಆದರೂ ಇನ್ನೂ ನೀರ್ನಾಗ ಓಡಾಡ್ತಾರಂದ್ರೆ ಭಾಳ ಕೆಟ್ಟ. ನಾವು ಇನ್ನು ಹೋಗಿ ಮಲ್ಕೋತೇವೆ ಅಂತ. ನೀವು ಮಲ್ಕೋರಿ. ಗುಡ್ ನೈಟ್. ಬಾಯ್ ಬಾಯ್. ಇಲ್ಲಿ ನೋಡ್ಲಿ ಹಗ್ಗ ಹೊಡ್ತಾ 12 ಹೋಗೈತಿ. ಈಗ ಬೆಳಕಿದ್ದವ್ರ ಗತಿ ಹೋಗಿ ಜಳಕ ಮಾಡಕತ್ತಾರ. ನಾವು ಕೆಟ್ಟ ಹೋಗಿ ನಾವು ಬಾ ನೋಡ್ರಿ ಗುರುಗಳ. ನೀವು 12 ಆದರೂ ಮಾಡ್ರಿ ಜಳಕ ನೋಡ್ರಿ. ಹೋಗಿ ಜಿಗಿ ಹೊಡ್ಯಾಕತ್ತಾರ. ಇಂಥ ದೊಡ್ಡ ಇದನ್ನು ಬರತ್ತಾವ ಅಲೆಗಳ. ಇವು ನೋಡಿ ಸಣ್ಣ ಹುಡುಗರು ನೋಡ್ರಿ ಏನು ಮಾಡ್ತೀರಿ. ಅಪ್ಪ ಅಯ್ಯಯ್ಯೋ. ಭಾಳ ಕೆಟ್ಟ ಆತು ಬಿಡುದು. ಅನ್ನಗಳು ಹೊಡೆದು ಬಂದ್ರಿ ಜಂಪಿಗೆ ಎತ್ರಾಗ ನೋಡಿಲಿ. ನೋಡಿಲಿ. ಯಪ್ಪ
ಹಿಂದೆ ಕುಂತಿ ಇಲ್ಲೇ ಕೊಂಡ್ರೆ ಅಲ್ಲಿ ಜಾಗ ಐತ್ಲೆ ಇಲ್ಲೈತ್ಲ ಇಲ್ಲೊಂದು ಐತಿ ಕುಂಡ್ರಲ್ಲ ಕೊಂಡ್ಕಂತ ತೋಲೆ ಈಗ ಪಣಜಿ ಬಸ್ ಸ್ಟಾಪಿಗೆ ಬಂದೀವಿ. ಎಲ್ಲ ರೂಮ್ ಚೆಕ್ಔಟ್ ಮಾಡ್ಕೊಂಡೆ. ಇನ್ನು ಸ್ವಲ್ಪ ಅಲ್ಲಿ ಕ್ರೂಸ್ ಗಿರ್ದು ನೋಡಿ ಹಂಗೆ ಹೊರಗಿಂದ ನೋಡಿ ಮತ್ತು ನಮ್ಮ ಊರು ಟ್ರೈನ್ ಹತ್ತದೈತಿ. ಸ್ಟ್ಯಾಚು ಗತೆ ಮಾಡ್ಯಾರ ನೋಡ್ರಿ. ಸ್ಟ್ಯಾಚು ಏನು ಎಂತಿದ್ ನೋಡಿ ಇನ್ನ ಕಟ್ಟಾಕತ್ತಾರು. ಏನ ಡಿಡಿ ಕೆಸಿನೋ ಹೊಸದಾಗತೈತಿ. ಈಗ ಸದ್ಯ ನಾವು ನೋಡ್ರಿ, ಈಗ ಸದ್ಯ ನಾವು ಪಣಜಿದ ಒಂದು ಕೆಸಿನೋದ ಸ್ಟ್ಯಾಂಡ್ ಇತ್ತದ ಇಲ್ಲಿದ್ದೀವಿ. ಒಂದಷ್ಟು ಬೋಟ್ಗಳದಾವು. ರಾತ್ರಿ ಹೆಚ್ಚಂದ್ರೆ ಚಾಲು ಆಕೈತಿದ. ಈಗೂ ಚಾಲು ಐತೆ ಅಂದರು. ನಾವಂತೂ ಹೋಗೋದಿಲ್ಲ. ಅಲ್ಲಿ ಹೋಗ್ಯಾರ ಏನು ಮಾಡೋದೈತಿ. ನಾವೇನು ಆಡೋರಲ್ಲ ಬಿಡೋರಲ್ಲ, ಅಂಥ ಕೆಲಸ ನಾವು ಮಾಡೋರಲ್ಲ. ಏನು ದೊಡ್ಡ ದೊಡ್ಡ ಹಡಗು ಇಲ್ಲ, ಏನೂ ಇಲ್ಲ. ಬೇರೆ ಕಡೆ ಇರ್ಬೇಕಂತ ಇಲ್ರ. ಮತ್ತೊಂದು ಇಲ್ಲೇ ಮ್ಯೂಸಿಯಂ ಐತಂತ. ಮ್ಯೂಸಿಯಮ್ಗೆ ಹೋಗೋಣ ಅಂತೂ ಬರ್ರಿ. ಇನ್ನೇನು ಗೋವಾ ಫೈನಲ್ ಸ್ಟೇಜಿಗೆ ಬಂದೀವಿ. ಇದಷ್ಟು ಮುಗಿಸಿ ಮನೆ ಹೈದು ಹಿಡಿದು ಬಿಡೋದು. ಪ್ರೆಸ್ ರೂಮ್ ಬರೀ ಪ್ರೆಸ್ ಮಾಡೋದಿಲ್ಲ. ಏನು ಮಾಡೋದು ಗೊತ್ತಿಲ್ಲ. ಎಂಥ ಪ್ರೆಸ್ ಮಾಡ್ತೇನಿಲ್ಲ ಇಲ್ಲಿ. ಪ್ರೆಸ್ ರೂಮ್ ಅಂತ. ಓಯ್ ಇಲ್ಲೇ ಮ್ಯೂಸಿಯಂ ಐತೆ ನೋಡ್ರಿ. ಮೂರ್ತಿಗಳಿಟ್ಟ. ನಾವೇನು ಟಿಕೆಟ್ ತಗೊಂಡು ಒಳಗಂತೂ ಹೋಗಂಗಿಲ್ಲ. ಏನು ನೋಡ್ರಿ, ಅದೇನು ಹೊಟ್ಟೆನು ತುಂಬುದಿಲ್ಲ. ಮ್ಯೂಸಿಯಂ ಅಂತ ಅಲ್ಲೇನು ಮೂರ್ತಿಗಳು ಅವು ಇವು ಏನೇನೋ ಒಂದಷ್ಟು ಇಟ್ಟಾರು ಅಂತ ನೋಡಿ ಹೊರಗೆ ನೋಡಿ ಬಂದು ತುಂಬ ಮತ್ತೆ ಅಲ್ಲಿ ಟಿಕೆಟು ಪಕ್ಕಟ್ಟೆ ಅನ್ಕೊಂತ ಅದು ನೋಡ್ರಿ. ಏನು ಮನಸ್ಸು ಸಿಗಂಗಿಲ್ಲ ಬಿಡಂಗಿಲ್ಲ, ಅದಕ್ಕೆ ನೋಡಲಿಲ್ಲ. ಇಲ್ಲಿ ಒಂದು ಮಸ್ತ್ ಗಾರ್ಡನ್ ಐತಿ. ಕೊಂಡಿರ್ತೇವೆ. ಹಾಂ, ಇದೊಂದು ಹಡಗು ನೋಡ್ರಿ. ಇದು ಸುಳ್ಳ ಬಂದಾಗಿಂದ ಆ ಕಡೆದ ಈ ಕಡೆ ಓಡ್ಯಾಡದೈತಿ. ಇಲ್ಲೊಂದು ದೊಡ್ಡ ಹಡಗು ಐತಿ ನೋಡ್ರಿ ಗುರುಗಳ. ಡೆಲ್ಟಾ ಇನ್ನೋ ಮೆಜೆಸ್ಟಿಕ್ಕು ಗೊತ್ತಾಗೋತು. ಫೇಮಸ್ ಐತಂತ. ಒಟ್ಟ ಮೆಜೆಸ್ಟಿಕ್ ಫೇಮಸ್ ಹಡಗಂತದ. ಅಲ್ಲಿ ಹೋಗೋದಿತ್ತು ಕರೆ, ಈಗೇನು ಆಗೋದಿಲ್ಲ. ಮಸ್ತ್ ಅಂದ್ರೆ ಮಸ್ತ್ ದೊಡ್ಡದೈತಿ ಫುಲ್. ಇಲ್ಲೊಂದು ಐತಿ ನೀರ. ಇಲ್ಲಿಂದ ಒಳಗೆ ಹೋಗೋದಿಲ್ಲ. ಮತ್ತೆ ಹೆಂಗೈತಿ ಕಿತ್ಕೊ. ಅಯ್ಯೋ ಚಿಕ್ಕ ಹಾಕ್ಯಾರು. ಇದೆಂತ ರೋಡ್ ಗೊತ್ತಿಲ್ಲ. ಬಾಲೆ ಚಿಕ್ಕಿತ್ತೀನಿ ಬಾ. ರೋಡ್ ಮೇಲೆ ಹಾಕ್ಯಾರಲ್ಲ ಬರೇ ತಿನ್ನಕ ಸಿಗುವಲ್ಲ.
ಬಂಧುಗಳ ನಮಸ್ಕಾರ ರೀ. ಈಗ ಒಟ್ಟು ರೈಲ್ವೆ ಸ್ಟೇಷನ್ಗೆ ಬಂದೀವಿ. ಮಡ್ಗಾಂವ್ ರೈಲ್ವೆ ಸ್ಟೇಷನ್ಗೆ ಬಂದೀವಿ. ಸೊ ಯಾವ ಊಟ ಮಾಡಕತ್ತೀವಿ. ಒಂದು ಥಾಲಿ ತೊಗೊಂಡಿವಿ. ಇಲ್ಲಿ ನೋಡ್ರಿ ಇಲ್ಲಿ ನಾವು ಗುಲಾಬ್ ಜಾಮೂನು ಒಂದು ಐತಿ, 2 ಪೇಪರ್ ರೊಟ್ಟಿ ಅದಾವು, ಪೇಪರ್ ಗತಿ ಐತಿ, ಉಪ್ಪಿನಕಾಯಿ, ಅನ್ನ, ಸಾರ. ಎ4 ಸೈಜ್ ಎ4 ಜೆರಾಕ್ಸ್ ಪೇಪರ್ ಇದಕ್ಕೆ ದೀಪ್ ಬರ್ತಾವ. ಹುಡುಗ ನಾವು ಈಗ ಕಟ್ಟಾಕತ್ತೀವಿ. ಇನ್ನು ತಿಂದ ಕೆಲಸ ಮನೆ ಹಾದಿ ಹಿಡಿದಕ್ಕೆ ಇನ್ನೇನು ಬ್ಲಾಗ್ ಮುಗಿಸು ಟೈಮ್ ಆಯ್ತು. ಇದನ್ನು ತಿಂದು ಟ್ರೈನಾಗ ಕೂತ್ಕೊಂಡ್ರೆ ಮತ್ತೆ ಮನೆಗೆ ಹೋಗ್ತೀವಿ, ಮುಗಿತು. ಇಷ್ಟ ಇವತ್ತಿನ ಬ್ಲಾಗ್ ಐತಿ. ಮತ್ತು ಮುಂದಿನ ಬ್ಲಾಗ್ ಒಳಗೆ ಭೇಟಿಯಾಗೋಣಂತ. ಅಲ್ಲಿ ತನಕ ನಮಸ್ಕಾರ, ಬಾಯ್ ಬಾಯ್. ವಂದೇ ಭಾರತ್. ಟ್ರೈನ್ದಾಗ ಅದೇವಿ ಒಟ್ಟು ದೂದ್ ಸಾಗರ್ ಸಂಬಂಧ ಹುಡುಕ್ಯಾಡ ಹಾಕ್ತೀವಿ. ಇನ್ನೂ ಬರುವತ್ತು ಫುಲ್ ರಿಸರ್ವೇಷನ್ದಾಗ ಅದೇವಿ. ಖರೆ ಜನರಲ್ದಾಗ ಕೂತಂಗೆ ಆಗತ್ತೆ. ಸದ್ಯ ದೂದ್ ಸಾಗರ್ ಹುಡುಕ್ಯಾಡು ಬರೀ. ದೂದ್ ಸಾಗರ್ ಬಾ ಅಂತ ಫೋನ್ ಏನು ವ್ಯೂ. ಮತ್ತೊಂದು ಬೋಕ ಕೊಡ್ತಾರೆ ಊಟ. ಸಾಗರ್ ಬರ್ಬೇಕಂದ್ರೆ ಭಾಳ ತಿಂಡಿದ ಆಟ ಇದ್ದವು. ನೀ ಹಳೆಯಾಡ್ಬೇಡ, ಫೋನ್ ಏನು ಬಿಡ್ತಾವ್ರ. ಮತ್ತು ಏನು ದೂದ್ ಸಾಗರ ಇದು ಹೊಂಟಿದೆ ನೋಡಿ. ನೀರು ಬಿಡಲೆ ಕೈ ಹಾಕಿಡ್ತಿ ಬರೇ ಬರೇ. ಮೊಬೈಲ್ ಬಿತ್ತಂದ್ರೆ ತುಂಬ ಟೆನ್ಷನ್ ಮಾಡ್ಬೇಡ. ಮೊದಲು ಸಾಗರ್ ದೂದ್ ಕಾಣೋದು. ಇದು ಡಬಲ್ ಟ್ಯಾಕ್ ಮಾಡವ್ರಲ್ರಿ ಅವ್ರ. ಬತ್ಲಿ ಇಲ್ಲಿ ಬತ್ತಲಿ ನಾವು ಚಂದ ನಿಂತಿಗೆ ವಿಡಿಯೋ. Oh yeah.